Hello, my dear NEET aspirants. Finally remaining 33 days for re-NEET examination. ನಿಮ್ಮ ಪ್ರಿಪರೇಷನ್ ತುಂಬ ಸ್ಮಾರ್ಟ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ಆಲ್ಸೋ ಅಕ್ಯುರೇಟ್ ಆಗಿರಬೇಕು. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ್ದ್ಯಾವ್ದೆಲ್ಲ ನೀಟ್ ಪಾಯಿಂಟ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಅಸೋಷನ್ ರೀಸನ್ ಇರ್ಬೋದು, ಮಲ್ಟಿಪಲ್ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಇರ್ಬೋದು. ಸೊ ಅದಕ್ಕೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಲೈನ್ಸ್ ಅನ್ನೋದನ್ನ ಹೈಲೈಟ್ ಮಾಡ್ತೀನಿ. ಸೊ ಆ ಒಂದು ಪಾಯಿಂಟ್ಗಳನ್ನ ನೀವು ಕವರ್ ಮಾಡ್ಕೊಳ್ಳಿ ಮತ್ತೆ NCERT ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನೀವು ಇವಾಗ ನೋಡ್ತಾ ಇರೋದು ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ನ ಒಂದು ಫ್ರಂಟ್ ವ್ಯೂ. ಈ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಸೊ ಇನ್ಕ್ಲೂಡಿಂಗ್ ಲೇಬಲಿಂಗ್ ಪಾರ್ಟ್. ಸೊ ಎಲ್ಲಾದ್ರದ್ದು ಲೇಬಲಿಂಗ್ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೇನ್ ಆಗಿ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಲ್ಯಾಟ್ರಲ್ ವ್ಯೂಸ್ ಕೂಡ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ಈ ಡಯಾಗ್ರಾಮ್ ಕೂಡ ನೀವು ಲೇಬಲಿಂಗ್ ನ ನೋಡ್ಕೊಳ್ಳಿ. ಸೊ ಯಾವ್ದೇ ಆದಂತ ಲೇಬಲಿಂಗ್ ಮಿಸ್ ಆಗಬಾರ್ದು. ಸೊ ಹಿಯರ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ which consists of a pair of ovaries and a pair of oviduct, which is also called as a fallopian tube, and uterus, cervix, a vagina. So all the parts which are present in the pelvic region. ಸೊ ಮೆಮರಿ ಗ್ಲ್ಯಾಂಡ್ ಆಲ್ಸೋ ಇನ್ಕ್ಲೂಡೆಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೆಮರಿ ಗ್ಲ್ಯಾಂಡ್ ಕೂಡ ವಿಚ್ ಈಸ್ ಅ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಸೊ ಇಲ್ಲಿ ಸೊ ಮೇನ್ ಆಗಿ ಮೆಮರಿ ಗ್ಲ್ಯಾಂಡ್ ಯಾಕೆ ಇಂಟಿಗ್ರೇಟ್ ಆಗಿದೆ, ಸ್ಟ್ರಕ್ಚರಲ್ ಮತ್ತೆ ಫಂಕ್ಷನಲ್ ಸಪೋರ್ಟ್ ಕೊಡೋದಕ್ಕೆ ಯಾವ್ಯಾವ ಪ್ರೋಸೆಸ್ ಅಂದ್ರೆ ಓವ್ಯುಲೇಷನ್. ಸೊ ಓವ್ಯುಲೇಷನ್ ವಿಚ್ ಇಸ್ ನಥಿಂಗ್ ಬಟ್ ದ ರಿಲೀಸ್ ಆಫ್ ಅ ಸೆಕೆಂಡರಿ oocytes from the ovary, which is called as a ovulation. And the fertilization is a fusion of male and a female gamete followed by the pregnancy, birth and child care. ಸೊ ಈ ಎಲ್ಲ ಪ್ರೋಸೆಸ್ಗೆ ಹೆಲ್ಪ್ ಮಾಡಲಿಕ್ಕೆ ಮೆಮರಿ ಗ್ಲ್ಯಾಂಡ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಮೇನ್ ಆಗಿ ನೋಡೋದಾದ್ರೆ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ದ ಪೇರ್ ಆಫ್ ಓವರಿ, ಆಕ್ಸೆಸರಿ ಡಕ್ಟ್ಸ್ ಅಂಡ್ ಆಕ್ಸೆಸರಿ ಗ್ಲ್ಯಾಂಡ್ ಅಂತಾನೆ ಹೇಳ್ಬೋದು. ಇಲ್ಲಿ ಆಕ್ಸೆಸರಿ ಡಕ್ಟ್ಸ್ ಯಾವ್ದೆಲ್ಲ ಬರುತ್ತೆಪ್ಪ ಅಂತ ಹೇಳಿದ್ರೆ ಆ ಫೆಲೋಪಿಯನ್ ಟ್ಯೂಬ್ ಫಾಲೋಡ್ ಬೈ ಯುಟ್ರಸ್, ಸರ್ವಿಕ್ಸ್, ವೆಜೈನಾ, ಇಲ್ಲಿವರೆಗೂ ಏನಿದೆ ಸೊ ಇದನ್ನ ಆಕ್ಸೆಸರಿ ಡಕ್ಟ್ಸ್ ಅಂತ ಕರೀತಾರೆ. ಸೊ ಆಕ್ಸೆಸರಿ ಗ್ಲ್ಯಾಂಡ್ ಅಲ್ಲಿ ನಿಮಗೆ ಕೊಟ್ಟಿರೋದು ಒಂದೇ ಒಂದು ಮೆಮರಿ ಗ್ಲ್ಯಾಂಡ್, ಇನ್ನೂ ಇದೆ ಬರ್ತೋಲಿನ್ ಗ್ಲ್ಯಾಂಡ್ ಎಲ್ಲ, ಬಟ್ ಅದೆಲ್ಲ ಕೊಟ್ಟಿಲ್ಲ NCERT. ಸದ್ಯಕ್ಕೆ ನೀವು ಇಷ್ಟೇ ಓದ್ಕೊಳ್ಳಿ. ಸೊ ಅದಾದ್ಮೇಲೆ ನಿಮಗೆ ಪೇರ್ ಆಫ್ ಓವರೀಸ್ ವಿಚ್ ಈಸ್ ಕಾಲ್ಡ್ ಆಸ್ ದ ಫಿಮೇಲ್ ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಅಂದ್ರೆ ಇವರು ಮೇನ್ ಆಗಿ ಊಜನಸಿಸ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಕೆಲವೊಂದು ಒವೇರಿಯನ್ ಹಾರ್ಮೋನ್ ಕೂಡ ಸೆಕ್ರೆಟ್ ಮಾಡ್ತಾರೆ ಅಂತ ಮೆನ್ಷನ್ ಆಗಿದೆ. ಒವೇರಿಯನ್ ಹಾರ್ಮೋನ್ ಸಚ್ ಆಸ್ ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು. ಸೊ ಈ ಎಲ್ಲ ಹಾರ್ಮೋನ್ಸ್ಗಳು ಕೂಡ ನಿಮಗೆ ರಿಲೀಸ್ ಆಗುತ್ತೆ. ಸೊ ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ, ಆ ಪೆಲ್ವಿಕ್ ರೀಜನ್ ಅಂತ ಹೇಳಿ ಮೆನ್ಷನ್ ಆಗಿದೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಹಿಯರ್ ದ ಓವರಿ ವಿಚ್ ಈಸ್ ಕವರ್ಡ್ ಬೈ ಜರ್ಮೈನಲ್ ಎಪಿಥೀಲಿಯಂ ಆರ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಓವೇರಿಯನ್ ಎಪಿಥೀಲಿಯಂ. ಸೊ ಇಲ್ಲಿ ಸೊ ಆ ಒಂದು ಪಾಯಿಂಟ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಸೊ ದೆನ್ ಸೊ ಓವರಿಗೆ ಬಂತು ಅಂತ ಹೇಳೋದಾದ್ರೆ ಅ ಪೇರ್ ಆಫ್ ಓವರೀಸ್, ಸೊ ದೇ ಕಂಟೈನ್ ಅ ಒವೇರಿಯನ್ ಸ್ಟ್ರೋಮಾ, ಸೊ ಒವೇರಿಯನ್ ಸ್ಟ್ರೋಮಾ. ಸೊ ಇಲ್ಲಿ ಒಳಗಡೆ ಏನ್ ಪಾರ್ಟ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಒವೇರಿಯನ್ ಸ್ಟ್ರೋಮಾ. ಸೊ ಹಿಯರ್ ಒವೇರಿಯನ್ ಸ್ಟ್ರೋಮಾ ವಿಚ್ ಈಸ್ ಡಿವೈಡೆಡ್ ಇಂಟು ಔಟರ್ ಕಾರ್ಟೆಕ್ಸ್ ಅಂಡ್ ಇನ್ನರ್ ಮೆಡುಲ್ಲಾ ಪಾರ್ಟ್. ಸೊ ಹಿಯರ್ ದ ಔಟರ್ ಕಾರ್ಟೆಕ್ಸ್ ಪಾರ್ಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ಔಟರ್ ಕಾರ್ಟೆಕ್ಸ್ ಪಾರ್ಟ್ ಅಲ್ಲಿ ಮೇನ್ ಆಗಿ ವಿಚ್ ಕನ್ಸಿಸ್ಟ್ ಆಫ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಲಿಕಲ್. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಡಯಾಗ್ರಾಮ್ ಇದೆ, NCERT ಕೂಡ ಇದೆ ಮತ್ತೆ ಪ್ರಾಕ್ಟಿಕಲ್ಗೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಡಿಫ್ರೆಂಟ್ types of ovarian follicle. So it may be a primary follicle, secondary follicle, tertiary follicle, and the mature follicle which is called as a Graafian follicle. After releasing the secondary oocyte which is converted into a corpus luteum followed by the ಕಾರ್ಪಸ್ ಆಲ್ಬಿಕೆನ್ಸ್. ಸೊ ಇದೆಲ್ಲ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಮೇನ್ ಆಗಿ ಅದನ್ನ ಫೋಕಸ್ ಮಾಡಿ. ಸೊ ದೆನ್ ಸೊ ದ ಇನ್ನರ್ ಪಾರ್ಟ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಮೆಡುಲ್ಲಾ ಅಂತ ಹೇಳ್ಬೇಕಾಗತ್ತೆ. ಸೊ ವಿ ಕ್ಯಾನ್ ಸಿ ಹಿಯರ್ ದ ಬ್ಲಡ್ ವೆಸಲ್ ಸಪ್ಲೈ. ಸೊ ಅದಾದ್ಮೇಲೆ ಇಷ್ಟೇ ಇಂಪಾರ್ಟೆಂಟ್, ಮತ್ತಿನ್ನೇನಿಲ್ಲ. ಸೊ ನೆಕ್ಸ್ಟ್ ಬರೋಣ ಓವಿಡಕ್ಟ್ ಪಾರ್ಟ್ಗೆ. ಸೊ ಓವಿಡಕ್ಟ್ಗೆ ಇನ್ನೊಂದು ನೇಮ್ ಏನಪ್ಪಾ ಅಂತ ಹೇಳೋದಾದ್ರೆ ಫೆಲೋಪಿಯನ್ ಟ್ಯೂಬ್ ಅಂತಾನು ಕೂಡ ಮೆನ್ಷನ್ ಮಾಡ್ತೀವಿ. ಸೊ ಹಿಯರ್ ಸೊ ಓವಿಡಕ್ಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಫೆಲೋಪಿಯನ್ ಟ್ಯೂಬ್. So right, okay, the next important thing is,
So here oviduct which is divided into a different parts, so ಇದು one by one note down ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. According to NCERT, lines are most important. So each fallopian tube extend from the periphery of each ovary to the uterus. ಸೊ ಹಿಯರ್ ಈ ಒಂದು ಓವರಿ ಪಾರ್ಟ್ ಇಂದ ಹಿಡಿದು ಯುಟ್ರಸ್ ವರ್ಗುನು ಇರುವಂತ ಎಲ್ಲ ಪೋರ್ಷನ್ ಏನಿದೆ, ಸೊ ಆ ಪಾರ್ಟ್ಗೆ ವಿ ಕಾಲ್ಡ್ ಇಟ್ ಆಸ್ ಅ ಫೆಲ್ಲೋಪಿಯನ್ ಟ್ಯೂಬ್ ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 10 to 12 ಸೆಂಟಿಮೀಟರ್ ಲೆಂತ್ ಅಂತ ಹೇಳಿ NCERT ಅಲ್ಲಿ ಮೆನ್ಷನ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಸೊ ಫೆಲ್ಲೋಪಿಯನ್ ಪಾರ್ಟ್ಸ್ ಅಲ್ಲಿ ಏನೇನೆಲ್ಲ ಡಿವಿಷನ್ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಸೊ ಹಿಯರ್ ಫೆಲ್ಲೋಪಿಯನ್ ಪಾರ್ಟ್ ಡಿವಿಷನ್ ನೋಡೋದಾದ್ರೆ, ದ ಫಸ್ಟ್ ಪಾರ್ಟ್ ಆಫ್ the oviduct which is called as a infundibulum which is a funnel shaped structure and which possess a finger like projection anta heli mention agide. That finger like projections which are called as a fimbriae. So fimbriae mainly helpful to capture the secondary oocytes from the ovary. So here next part is the wider part of the fallopian tube. The wider part of the fallopian tube which is called as a ampulla. So as we know that ampulla which is a fertilization spot where sperm and ova meet. So ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಅಕಾರ್ಡಿಂಗ್ ಟು ಓಲ್ಡ್ ಸಿಲೆಬಸ್ ಎಲ್ಲ ನೋಡೋದಾದ್ರೆ ನಮಗೆ ಆಂಪ್ಯುಲರ್ ಇಸ್ಥಮಿಕ್ ಜಂಕ್ಷನ್ ಈಸ್ ದ ಫರ್ಟಿಲೈಸೇಷನ್ ಸ್ಪಾಟ್ ಅಂತ ಇತ್ತು. ಸೊ ಬಟ್ ನಿಮಗೆ ಅಕಾರ್ಡಿಂಗ್ ಟು ನ್ಯೂ NCERT ಆಂಪ್ಯುಲಾ ಅಂತ ಮಾತ್ರನೇ ಮೆನ್ಷನ್ ಮಾಡಿ, ತುಂಬ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಸೊ ಮತ್ತೆ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಆಫ್ ದ ಓವಿಡಕ್ಟ್ ಅಂತ ಬಂತು ಅಂದ್ರೆ ಇಸ್ಥಮಸ್ ಅಲ್ಲಿ NCERT ಏನ್ ಲೈನ್ ಮೆನ್ಷನ್ ಆಗಿದೆ ಅಂದ್ರೆ, ವಿಚ್ ಈಸ್ ಅ ನ್ಯಾರೋವರ್ ಪಾರ್ಟ್ ಅಂಡ್ ವಿಚ್ ಈಸ್ ಅ ಲಾಸ್ಟ್ ಪಾರ್ಟ್ ಅಂಡ್ ವಿಚ್ ಇಸ್ ಕನೆಕ್ಟೆಡ್ ವಿತ್ ದ ಯುಟ್ರಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ನೀವು ನೋಡ್ಬೋದು ಈ ಪೋರ್ಷನ್ ಇಸ್ಥಮಸ್ ವಿಚ್ ಈಸ್ ಕನೆಕ್ಟೆಡ್ ವಿತ್ ದ ಯುಟ್ರಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಫಾಲೋಡ್ ಬೈ, ಸೊ ಹಿಯರ್ ಒಂದು ಪಾಯಿಂಟ್ ಮೆನ್ಷನ್ ಆಗಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಂಪ್ಯುಲರ್ ಇಸ್ಥಮಿಕ್ ಜಂಕ್ಷನ್ ವಿಚ್ ಇಸ್ ಅ ಫರ್ಟಿಲೈಸೇಷನ್ ಸ್ಪಾಟ್ ಆರ್ ಅ ಸೈಟ್ ಅಂತ ಹೇಳಿ. ಬಟ್ ಅಕಾರ್ಡಿಂಗ್ ಟು ನ್ಯೂ NCERT, ಸೊ ಆಂಪ್ಯುಲಾ ಇಸ್ ದ ಓನ್ಲಿ ರೀಜನ್ ವೇರ್ ಫರ್ಟಿಲೈಸೇಷನ್ ಅಕ್ಕರ್ ಅಂತ ಇದೆ. ಸೊ ಆ ಪಾಯಿಂಟ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಸ್ ಏನು ನೆಕ್ಸ್ಟ್ ಬಂದು ಯುಟ್ರಸ್ ಪಾರ್ಟಿಗೆ ಬರೋಣ. ಸೊ ಯುಟ್ರಸ್ ಅಲ್ಲಿ ಮೆನ್ಷನ್ ಮಾಡೋದು ಏನಪ್ಪಾ ಅಂತ ಹೇಳೋದಾದ್ರೆ, ಸೊ ಯುಟ್ರಸ್ ಪ್ಲೇ ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ವೂಮ್ ಅಂತ ಕರೀತಾರೆ. ಸೊ ಯುಟ್ರಸ್ ವಿಚ್ ಕನ್ಸಿಸ್ಟ್ ಆಫ್ ಅರೌಂಡ್ 3 ಲೇಯರ್ಸ್. ಸೊ ಯಾವ್ದೆಲ್ಲ 3 ಲೇಯರ್ಸ್ ಇದೆ ಅಂತ ಹೇಳೋದಾದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್. Yeah, so the outermost region which is called as a perimetrium. So perimetrium which is a thin and membranous ಅಂತ ಹೇಳಿ ಮೆನ್ಷನ್ ಆಗಿದೆ, ಅದನ್ನ ಅಂಡರ್ಲೈನ್ ಮಾಡಿ NCERT ಅಲ್ಲಿ. So then the middle layer which is called as a myometrium ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ myometrium ಡೆಫಿನೇಷನ್ ಬಂದು ಥಿಕ್ ಅಂತ ಇದೆ. ಸೊ ಮತ್ತೆ ವಿಚ್ ಇಸ್ ಮೇಡ್ ಅಪ್ ಆಫ್ ಅ ಸ್ಮೂತ್ ಮಸಲ್ ಅಂತ ಇದೆ. ಸೊ ಅದನ್ನು ಕೂಡ ಅಂಡರ್ಲೈನ್ ಮಾಡಿ. ಸೊ ದೆನ್ ಫಾಲೋಡ್ ಬೈ ದ ಇನ್ನರ್ ಎಂಡೋಮೆಟ್ರಿಯಂ. ಸೊ ಇನ್ನರ್ ಎಂಡೋಮೆಟ್ರಿಯಂ ಏನಿದೆ ವಿಚ್ ಇಸ್ ಕಂಪ್ಲೀಟ್ಲಿ ಅ ಗ್ಲ್ಯಾಂಡ್ಯುಲಾರ್ ಲೇಯರ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಈ ಲೇಯರ್ಗಳನ್ನ ಮೆನ್ಷನ್ ಮಾಡಿದ್ಮೇಲೆ, ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದಾದ್ರೆ, ಸೊ ಎಂಡೋಮೆಟ್ರಿಯಂ ವಿಚ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಅ ಮೆನ್ಸ್ಟ್ರುಯಲ್ ಸೈಕಲ್. ಒಂದು ಮೆನ್ಸ್ಟ್ರುಯಲ್ ಸೈಕಲ್ ಆಗುವಂತ ಟೈಮಲ್ಲಿ ಸೊ ಈ ಎಂಡೋಮೆಟ್ರಿಯಂ ಏನಿದೆ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಮೆನ್ಷನ್ ಆಗಿದೆ. ಆ ಪಾಯಿಂಟ್ ಅನ್ನ ಅಂಡರ್ಲೈನ್ ಮಾಡಿ. ಸೊ ಏನ್ ಚೇಂಜಸ್ ಏನು ಎಲ್ಲಾನು ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದ್ಮೇಲೆ ನೀವು ಸೊ ಮಯೋಮೆಟ್ರಿಯಂ ಅಲ್ಲಿ NCERT ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಅಂತ ಹೇಳೋದಾದ್ರೆ, ವಿಚ್ ಅಂಡರ್ಗೋ ಅ ಸ್ಟ್ರಾಂಗ್ ಯುಟ್ರೈನ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಬೇಬಿ ಅಂತ ಮೆನ್ಷನ್ ಆಗಿದೆ, ವಿಚ್ ಇಸ್ ನಥಿಂಗ್ ಬಟ್ ಅ ಪಾರ್ಚುರೇಷನ್ ಪ್ರೋಸೆಸ್. ಸೊ ಪಾರ್ಚುರೇಷನ್ ಟೈಮ್ ಅಲ್ಲಿ ಸೊ ಈ ಒಂದು ಲೇಯರ್ ಏನಿದೆ, ಸೊ ಮಯೋಮೆಟ್ರಿಯಂ ಪೋರ್ಷನ್ ಒಂದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಪ್ರೋಸೆಸ್ ಅಂತ ಏನ್ ಕರೀತಾರೆ, ಸೊ ಸ್ಟ್ರಾಂಗ್ ಯುಟ್ರೈನ್ ಕಾಂಟ್ರಾಕ್ಷನ್ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಿ ಮೆನ್ಷನ್ ಆಗಿದೆ. ಆ ಪಾಯಿಂಟ್ ಅನ್ನು ಕೂಡ ಕವರ್ ಮಾಡ್ಕೊಳ್ಳಿ, NCERT ಅಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳೋದಾದ್ರೆ, ನಿಮಗೆ ಇಲ್ಲಿ ಸರ್ವಿಕ್ಸ್ ಪಾರ್ಟ್ ಬರುತ್ತೆ. ಸೊ ಸರ್ವಿಕ್ಸ್ ಅಲ್ಲಿ ಮೇನ್ ಆಗಿ ದ ಸ್ಪೇಸ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಸರ್ವೈಕಲ್ ಕೆನಾಲ್ ಅಂತ ಕರೀತಾರೆ, ಫಾಲೋಡ್ ಬೈ ದ ವೆಜೈನಾ. ಸೊ ಸರ್ವೈಕಲ್ ಕೆನಾಲ್ ಪ್ಲಸ್ ವೆಜೈನಾ ಬೋತ್ ಆರ್ ಟುಗೆದರ್ ಕಾಲ್ಡ್ ಆಸ್ ಅ ಬರ್ತ್ ಕೆನಾಲ್. ಸೊ ಇಲ್ಲಿ ಮೆನ್ಷನ್ ಆಗಿದೆ ನಿಮಗೆ ಬರ್ತ್ ಕೆನಾಲ್ ಅಂತ ಹೇಳಿ. ಸೊ ಬರ್ತ್ ಕೆನಾಲ್ ಪಾರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಬರ್ತ್ ಕೆನಾಲ್ ಪೋರ್ಷನ್ ಯಾವ್ದೆಲ್ಲ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಅಂತ ಹೇಳಿ ಏನಾದ್ರೂ ಕೇಳಿದ್ರೆ ನೀವು ಸರ್ವೈಕಲ್ ಕೆನಾಲ್ ಪ್ಲಸ್ ವೆಜೈನಾ, ಸೊ ಬೋತ್ ಟುಗೆದರ್ ಫಾರ್ಮ್ ಅ ಬರ್ತ್ ಕೆನಾಲ್ ಅನ್ನೋದನ್ನ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಲೈನ್. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟೆ ಆ ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ, ಎಂಡೋಮೆಟ್ರಿಯಂ. ಸೊ ಯಾವ್ಯಾವೆಲ್ಲ ಟೈಪ್ ಆಫ್
ಟಿಶ್ಯೂಸ್ ಇಂದ ಆಗಿದೆ ಅದನ್ನ ಮೆನ್ಷನ್ ಮಾಡಿ ಅಂತ ಹೇಳಿ. ಸೊ ಮತ್ತೆ ಎಂಡೋಮೆಟ್ರಿಯಂ ಬಂದು ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಿಯಲ್ ಸೈಕಲ್ ಇರ್ಬೋದು, ಮಯೋಮೆಟ್ರಿಯಂ ಡ್ಯೂರಿಂಗ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್, ಅದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಸೊ ಆಮೇಲೆ ನಾನು ಏನು MCQsಗಳನ್ನ ಮಾಡಿಸ್ತೀನಿ. ಆ್ಯಂಡ್ ಸರ್ವಿಕ್ಸ್ ಆದ್ಮೇಲೆ ಸರ್ವಿಕ್ಸ್ ವಿಚ್ ಇಸ್ ಫಾಲೋಡ್ ಬೈ ದ ವೆಜೈನಾ ಪಾರ್ಟ್. ಸೊ ವೆಜೈನಾ ವಿಚ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಅ ನಾನ್ ಕೆರಾಟಿನೈಸ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಅದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದಾದ್ರೆ, ಸೊ ದ ಲಾಸ್ಟ್ ಪಾರ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿಚ್ ಈಸ್ ಕಾಲ್ಡ್ ಆಸ್ female external genitalia. So here you can see here the female external genitalia. So ಇಲ್ಲಿ ಏನು female external genitalia part ಇದೆ, so which consists of labia majora, labia minora, and mons pubis, clitoris, hymen, vaginal opening. So these are the different parts of female external genitalia. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳೋದಾದ್ರೆ ಹೈಮನ್. ಸೊ ಹೈಮನ್ ವಿಚ್ ಇಸ್ ನಾಟ್ ಅಟ್ ಆಲ್ ರಿಲೇಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ ಅಂತ ಹೇಳಿ ಮೆನ್ಷನ್ ಆಗಿದೆ, ಬಿಕಾಸ್ ಇಟ್ ಕ್ಯಾನ್ ಬಿ ಬ್ರೋಕನ್ ಡ್ಯೂರಿಂಗ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು, ಸೊ ಮತ್ತೆ ಹಾರ್ಸ್ ಬ್ಯಾಕ್ ರೈಡಿಂಗ್ ಇರ್ಬೋದು. ಸೊ ಇಂಥ ಪ್ರೋಸೆಸ್ಗಳಲ್ಲಿ, ಇಂಥ ಕೆಲವೊಂದು ಸಿಚುವೇಶನ್ಗಳಲ್ಲಿ ಒಂದು ಫೀಮೇಲ್ ಅಲ್ಲಿ ಹೈಮನ್ ರಪ್ಚರ್ ಆಗುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಹೈಮನ್ ವಿಚ್ ಇಸ್ ನಾಟ್ ಅಟ್ ಆಲ್ ಅ ರಿಲೇಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ ಅಂತ ಹೇಳಿ ಸೊ ಮೆನ್ಷನ್ ಆಗಿದೆ. ಅದನ್ನು ಕೂಡ ಅಂಡರ್ಲೈನ್ ಮಾಡಿ. ದಟ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸೊ ಇದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಆಮೇಲೆ ಕ್ಲೈಟೋರಿಸ್ ವಿಚ್ ಈಸ್ ಹೋಮೋಲಾಗಸ್ ವಿತ್ ಅ ಪೆನ್ನಿಸ್ ಅನ್ನುವಂಥ ಒಂದು ಪಾಯಿಂಟ್, ನೀಟ್ ಪಾಯಿಂಟ್, ಅದನ್ನ ಕವರ್ ಮಾಡಿ. ಸೊ ಎಸ್, ಇದನ್ನೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಫೀಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ ನಿಮಗೆ ಕೊಟ್ಟಿರುವಂಥದ್ದು ಬರ್ತೋಲಿನ್ಸ್, ಸ್ಕೀನ್ಸ್ ಗ್ಲ್ಯಾಂಡ್ಸ್ ಅದು ಯಾವುದೂ ಇಲ್ಲ, ಜಸ್ಟ್ ಇರುವಂಥದ್ದು ಮ್ಯಾಮರಿ ಗ್ಲ್ಯಾಂಡ್ ಅಷ್ಟೇ. ಸೊ ಮ್ಯಾಮರಿ ಗ್ಲ್ಯಾಂಡ್ ವಿಚ್ ಈಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಇಂಟಿಗ್ರೇಟೆಡ್ ಯೂನಿಟ್ ಅಂತಾನೆ ಮೆನ್ಷನ್ ಮಾಡಬಹುದು. ಸೊ ಇಲ್ಲಿ ಮೇನ್ ಆಗಿ ದ ಮೆಮರಿ ಗ್ಲ್ಯಾಂಡ್ ವಿಚ್ ಕನ್ಸಿಸ್ಟ್ ಆಫ್ ಅರೌಂಡ್ 15 to 20 ಮ್ಯಾಮರಿ ಲೋಬ್ ಅಂತ ಮೆನ್ಷನ್ ಆಗಿದೆ. ಇದ್ರದ್ದೊಂದು ಫ್ಲೋ ಚಾರ್ಟ್ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಆ ಫ್ಲೋ ಚಾರ್ಟ್ ಇಲ್ಲಿ ನೋಡಬಹುದು ನೀವು. ಸೊ ಹಿಯರ್, excuse me, yes, so the mammary gland which consists of 15 to 20 mammary lobe, so the followed by the mammary tubule, mammary duct, mammary ampulla. So mammary ampulla which is followed by the lactiferous duct anta heli mention agide, and which consists of a variable amount of fat plus a glandular tissue ಅಂತನೂ ಕೂಡ ಮೆನ್ಷನ್ ಆಗಿದೆ. ಸೊ ಆ ಪಾರ್ಟ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಿಯರ್ ಏನೇನೆಲ್ಲ ಅಂತ ಹೇಳಿ ಫ್ಲೋ ಚಾರ್ಟ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಸೊ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮ್ಯಾಮರಿ ಗ್ಲ್ಯಾಂಡ್ ಫ್ಲೋ ಚಾರ್ಟ್ ಅನ್ನ ನೀಟಲ್ಲಿ ಕೊಡುವಂತ ಸಾಧ್ಯತೆ ಇದೆ. ಮ್ಯಾಮರಿ ಲೋಬ್, ಟ್ಯೂಬ್ಯೂಲ್, ಮ್ಯಾಮರಿ ಡಕ್ಟ್, ಆಂಪಿಲ್ಲಾ, ಆಮೇಲೆ ಲ್ಯಾಕ್ಟಿಫರಸ್ ಬರುತ್ತೆ. ಸೊ ಇದೊಂದು ಪಾರ್ಟ್ ಅನ್ನ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಬರ್ತ್ ಕೆನಾಲ್ ಇಸ್ ಈಕ್ವಲ್ ಟು ವೆಜೈನಾ ಪ್ಲಸ್ ಸರ್ವೈಕಲ್ ಕೆನಾಲ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾನು ಏನೇನೆಲ್ಲ ಪಾಯಿಂಟ್ಸ್ ಹೇಳಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದ್ಸಲ ಗ್ಲಾನ್ಸ್ ಮಾಡಿ. ಸೊ ಗ್ಲಾನ್ಸ್ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಗೆಟ್ ಆಲ್ ದ ನೀಟ್ ಪಾಯಿಂಟ್ಸ್ ಅಂತ ಅನ್ಕೊಂತೀನಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳೋದಾದ್ರೆ ನಾನು MCQ ಸೆಷನ್ ಅಲ್ಲಿ ನಾನು ನಿಮಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ಬೇಕಂತ ಹೇಳಿದ್ರೆ ಇದೆಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ಯು ಕ್ಯಾನ್ ರೆಫರ್ NCERT ಓನ್ಲಿ, ಅದ್ರ ಮೇಲೆ ಯಾವುದೂ ಇಲ್ಲ. ಸೊ NCERT ಲೈನ್ ಟು ಲೈನ್ NCERT ರೆಫರ್ ಮಾಡಿ, ಅಷ್ಟೇ ಸಾಕು. ಓಕೆ, ಸೊ ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೀನೀಟ್ ಬ್ಯಾಚ್. ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಬಿಕಾಸ್ ಏನಾದರೂ ಸೆಕೆಂಡ್ PU ಓದುವಂಥ ಸ್ಟೂಡೆಂಟ್ಸ್ಗಳು ಇದನ್ನ ನೋಡ್ತಾ ಇದ್ರೆ ಮ್ಯಾಮ್ ಇಷ್ಟೊಂದು ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೀನೀಟ್ ಬ್ಯಾಚ್ ಅಂತ ಹೇಳಿ 2-3 ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. ಏನಾದರೂ ಇದನ್ನ ನಾನು ಕ್ಲಾಸ್ ಅವರ್ಸಲ್ಲಿ ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ಮಾಡ್ತೀನಿ ಅಂತ ಹೇಳೋದಾದ್ರೆ ಐ ನೀಡ್ ಅರೌಂಡ್ 2 hours ಆಫ್ ಸೆಷನ್ ಬೇಕಾಗುತ್ತೆ. ಸೊ ಇನ್ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಆದರೆ ಇದು ರೀನೀಟ್ ರ್ಯಾಪಿಡ್ ಬ್ಯಾಚ್ಗೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ MCQsನ ನಾನು ನೆಕ್ಸ್ಟ್ ಕ್ಲಾಸಲ್ಲೂ ಡಿಸ್ಕಷನ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಆಲ್.